ಹಾಯ್ ಫ್ರೆಂಡ್ಸ್, ಇನ್ನು ಇವತ್ತು ಬಂದು ಸ್ಪೆಷಲ್ ಮೊಹರಮ್ ಸ್ಪೆಷಲ್ ಅಲ್ವಾ, ಅದು ಮಾಡ್ಲತ್ತೀನಿ. ಮೊಹರಮ್ದಾಗ ಸ್ಪೆಷಲ್ ಅಂದ್ರೆ ನಮ್ಮ ಕಡೆ ಎಲ್ಲ ಮಲಾದಿ ಮಾಡಿ ಇನ್ನು ದೇವ್ರಿಗೆ ಅದು ನೇವ್ದೇ ಇರಿಸ್ತಾರೆ, ಬಗಾರೋಡ್ದು ಅನ್ನ ಮಾಡಿ. ಇನ್ನು ಅದೊಂದು ಬಿಟ್ಟರೆ ಮತ್ತು ಚೌಂಗೆ ಮಾಡ್ತಾರೆ. ಅಂದ್ರೆ ಚೌಂಗೆ ಗೋಧಿ ಹಿಟ್ಟು ಚಪಾತಿ ಹೆಂಗೆ ಮಾಡ್ತೀವಲ್ವ ಆ ಥರ ಗೋಧಿ ಹಿಟ್ಟು ಚಪಾತಿ ಸಾಗತ್ಲೆ ಹಿಟ್ಟು ನಾದ್ಕೊಂಡು, ನಾವು ಚಪಾತಿಗೆ ಯಾವ ಥರ ಮಾಡ್ತೀವಲ್ವ ಆ ಥರ ಹಿಟ್ಟು ನಾದ್ಕೊಂಡು ಅದನ್ನು ಈ ಥರ ಅಂದ್ರೆ ಪೂರಿ ಸೈಜ್ಗೆ ಸ್ವಲ್ಪ ದಪ್ಪನೇ ಮಾಡ್ಕೋಬೇಕು. ಆ ಥರ ದಪ್ಪ ಮಾಡ್ಕೊಂಡಿದ್ಮೇಲೆ ಬೇಕು ಅಂದ್ರೆ ಕಟ್ಗಿದು ಅದುದು ಚಾಚಾ ಸಿಗ್ತದೆ, ಅಂದ್ರೆ ಕಟ್ಗಿದು ರೌಂಡ್ ಸರ್ಕಲ್ದಾಗ ಮಾಡಬೇಕು. ಚೋಂಗೆ ಮಾಡೋದು ಚಕ್ಕಿ ಸಿಗ್ತದೆ. ಇಲ್ಲ ನಮ್ಗೆ ಅದು ನಂಬಲ್ಲಿ ಇಲ್ಲ ಅದು ಅಂದ್ರೆ ನಾವು ಈ ಥರ ಕೈಲಿಂದ ಪೂರಿ ಮಾಡಿದಪ್ಲೆ ಮಾಡಿಕೊಂಡು, ಅಂದ್ರೆ ಒಟ್ಟು ತೆಳ್ಳಗೆ ಭೀ ಇಲ್ಲ, ಸ್ವಲ್ಪ ದಪ್ಪ ಮಾಡಿಕೊಂಡು ಇನ್ನು ಅದಕ್ಕೆ ನಾವು ಕೈಲಿಂದ ಈ ಥರ ಹಿಟ್ಟಿಗೆ ಚೂಂಟಿದಪ್ಲೆ ಮಾಡಬೇಕು. ಅಂದ್ರೆ ರೌಂಡು ಅದಕ್ಕೆ ಸರ್ಕಲ್ ಗತ್ತಲೆ ಮಾಡ್ಕೋಬೇಕು. ರೌಂಡಾಗಿ ಹಿಟ್ಟನ್ನ ಆ ಕಡೆ ಈ ಕಡೆಗೆ ಎರಡು ಬಟ್ಟಲಿಂದ ತೊಗೊಂಡು ಈ ಥರ ಮಾಡ್ಕೋಬೇಕು. ನಾವು ರೌಂಡಾಗಿ ಈ ಥರ ಮಾಡ್ಕೊಂಡೀವಿ ಅಂದ್ರೆ ಒಳಗಿಂದು ಅಂದ್ರೆ ಚಕ್ಕಿ ಅದ್ರದ್ದು ಚಾಚಕನ್ನು ಈ ಥರ ಕೈಲಿಂದ ಮಾಡ್ಕೊಂಬದ್ರಿಂದ ಒಳಗೆ ಮಸಾಲೆ ಅಲ್ಲಿ ನಾವು ಏನಾರ ತುಂಬ್ತೀವಲ್ವ, ಈಗ ಮುಂದೆ ಗೊತ್ತಾಯ್ತದ ಏನೇನು ಹಾಕಬೇಕು ಅದಕ್ಕಂತಂದು, ಅದೆಲ್ಲ ಒಳಗೆ ಚಂದ ಇರ್ತದೆ. ಚಾಚ ಮಾಡೋದ್ರಿಂದ ಅದ್ರೊಳಗೆ ಮಸಾಲೆ ಅಷ್ಟೊಂದು ತುಂಬ್ಲಕ್ಕೆ ಆಗೋದಿಲ್ಲ. ಹಾಗಾಗಿ ಈ ಥರ ನಾನು ಯಾವಾಗ ಭೀ ವರ್ಷಿಗೆ ಒಂದೇ ಸರ್ತಿ ಅಲ್ವ ಮಾಡೋದು, ಹಾಗಾಗಿ ಯಾವಾಗಾರ ಮಾಡಬೇಕು ಅನ್ನಿಸ್ತು ಅಂದ್ರೆ ನಾನು ಕೈಲಿಂತೆ ಮಾಡ್ತೀನಿ, ಇದೇ ಥರ ಮಾಡ್ತೀನಿ. ಇನ್ನು ಇವತ್ತು ಸ್ವಲ್ಪ ಹಿಟ್ಟಿತ್ತು, ಅದ್ರ ಸಲುವಾಗಿ ಒಂದು 6 ಇಲ್ಲ 7 ಅಷ್ಟೇ ಆಗ್ಯಾವ. ಯಾಕಂದ್ರೆ ಗೋಧಿ ಹಿಟ್ಟು ಆಗೋಗಿತ್ತು ಮನ್ಯಾಗ, ಒಂದು ಸ್ವಲ್ಪ ಎಷ್ಟಿತ್ತು ಅದ್ರಲ್ಲಿಷ್ಟಲಿಂತೆ ಮಾಡತ್ತೀನಿ. ಹಾಗಾಗಿ ಒಂದು 5-6 ಆಗ್ಯಾವ, ಅವೇ ಮಾಡ್ಲತ್ತೀನಿ ನಾನು. ಇನ್ನು ಒಂದು ಮಾಡಿಟ್ಟಿನಲ್ವ, ಇನ್ನೊಂದು ಸರ್ತಿ ಮಾಡಿ ತೋರಿಸ್ತೀನಿ ನೋಡಿರಿ. ಈ ಥರ ಪೂರಿ ಹೆಂಗೆ ಲಾಟಿಸ್ಕೊತೀವಲ್ವ ಅಷ್ಟೇ ಲಾಟಿಸ್ಕೋಬೇಕು. ಬೇಕು ಅಂದ್ರೆ ಸಣ್ಣದು ಭೀ ಮಾಡ್ಕೋಬೋದು. ಇನ್ನು ನಾನು ಈ ಸೈಜಿಗೆ ಮಾಡಿಕೊಂಡು ಅದೇ ಥರ ರೌಂಡಾಗಿ ಸರ್ಕಲ್ ಟೈಪು ಈ ಥರ ಮಾಡ್ಕೊತಾ ಹೋಗ್ಲತ್ತೀನಿ. 2 ಬಟ್ಟಲಿಂದ ಅದು ಹಿಟ್ಟಿಗೆ ಇನ್ನು ಅದು ಮಾಡ್ಕೊತಾ ಅಂದ್ರೆ ಫುಲ್ಲು ಮಾಡ್ಕೋಬೇಕು. ಕೈಲಿಂದ ಮಾಡ್ಕೊಂಬರ್ಲಿಂತ ಒಳಗೆಲ್ಲ ಚಂದ ನಾವು ಏನೆಲ್ಲ ಫಿಲ್ಲಿಂಗ್ ಮಾಡ್ತೇವಲ್ವ ಅದೆಲ್ಲ ಚಂದ ಇರ್ತದೆ ಅದ್ರೊಳಗೆ. ಇನ್ನು ನಾವು ತಿಂಬಪರಿ ಭೀ ಟೇಸ್ಟ್ ಆಗ್ತದೆ ಅದ್ರೊಳಗೆ ಇತ್ತು ಅಂದ್ರೆ. ಹಾಗಾಗಿ ನಾನು ಇದೇ ಥರ ಮಾಡ್ತೀನಿ. ಇನ್ನು ವರ್ಷಿಗೆ ಒಂದೇ ಸರ್ತಿ ಅಲ್ವ ಮಾಡೋದು, ಇನ್ನು ನಡ್ಬರ್ಕ್ ಮಾಡೋರು ಭೀ ಅಷ್ಟೊಂದು ಟೇಸ್ಟ್ ಆಗಲ್ಲ ಅಂತಾರೆ. ಬಟ್ ನಾನು ಯಾವಾಗ ಭೀ ನಡ್ಬರ್ಕ ಮಾಡಿಲ್ಲ. ಹಬ್ಬದ ಟೈಮಿಗೆ, ಮೊಹರಮ್ ಹಬ್ಬದ ಟೈಮಿಗೆ ಮಾಡ್ತೀನಿ. ಬಟ್ ಮಲಾದಿ ಅದು ಏನೂ ಮಾಡಿಲ್ಲ. ಆ್ಯಕ್ಚುಲಿ ಸಮ್ಮರ್ ಹಿಡಿದು ನಮ್ಮ ಮನೆಯವ್ರು ಮಾಡು ಮಲಾದಿ ಅನ್ಲತ್ತಿರು, ಬಟ್ ಮಾಡ್ಲಿಕ್ಕಾಗಿದ್ದಿಲ್ಲ. ಬಟ್ ಈ ಸರ್ತಿ ಈ ವಾರ ಮಾಡಮ್ಮಿ ಅಂತ ಚೌಂಗೆ ಮಾಡ್ಲತ್ತೀನಿ ಇವತ್ತಿನ ದಿನ. ಹಾಗಾಗಿ ನಾವು ಒಂದೆರಡು ಮಾಡ್ಕೊಂಡು ಇಟ್ಕೊಂಡು ಈ ಕಡೆ ಹಾಗೆ ತೊಗೊಂಡು ದೋಸೆ ಹಂಚಿನ ಮೇಲೆ ಸುಡ್ಲತ್ತೀನಿ ನಾನು. ಇನ್ನು ರೊಟ್ಟಿ ಹಂಚಿನ ಮೇಲೆ ಏನೂ ಸುಡ್ಲತ್ತಿಲ್ಲ, ದೋಸೆ ಹಂಚಿನ ಮೇಲೆ ಅದನ್ನು ಸುಟ್ಕೋಬೇಕು ಚಂದಕ್ಕೆ. ಎರಡೂ ಸೈಡು ನಾವು ಚಂದ ಸುಟ್ಕೋಬೇಕು. ಇಲ್ಲಾಂದ್ರೆ ಹಸಿ ಹಾಗೆ ಇರ್ತದೆ. ಮತ್ತು ತಿಂಬಪರಿ ಭೀ ಅಷ್ಟೊಂದು ಒಣ ಹಿಟ್ಟಿಟ್ಟು ಹತ್ತದ. ಅದ್ರ ಸಲುವಾಗಿ ನಾನು ಎರಡೂ ಕಡೆ ಚಂದ ಸುಟ್ಕೊಲತ್ತೀನಿ. ಇನ್ನು ಇದಕ್ಕೆ ನಮ್ಗೆ ಏನೇನು ಬೇಕಂದ್ರೆ ಕಸಕಸಿ ಬೇಕು, ಸ್ವಲ್ಪ ಕಸಕಸಿ ತೊಗೊಂಡು ಹುರ್ಕೋಬೇಕು. ಇನ್ನು ಹಸಿ ಕೊಬ್ಬರಿ ಇರ್ತದಲ್ವ, ಹಸಿ ಕೊಬ್ಬರಿ ಗೀಚಿಟ್ಕೋಬೇಕು. ಬೇಕು ಅಂದ್ರೆ ಬೆಲ್ಲದಿಂದ ಮಾಡ್ಕೋಬೋದು, ಇಲ್ಲ ಸಕ್ರೆಲಿಂದ ಮಾಡ್ಕೋಬೋದು. ಮತ್ತು ತುಪ್ಪ ಬೇಕು. ಇನ್ನು ಇದಕ್ಕೆ ಸೋಪು ಬೇಕು, ಸೋಪು ಹುರಿದು ಸ್ವಲ್ಪ ಕುಟ್ಟಿಟ್ಕೋಬೇಕು, ಅದೆಲ್ಲ ಮಾಡ್ಕೋಬೇಕು. ಬಟ್ ನಾನು ಒಂದು ಕಡೆ ಅದೆಲ್ಲ ಗೀಚಿಟ್ಕೊಂಡೀನಿ, ಹುರ್ಕೊಂಡೀನಿ ಕಸಕಸಿ. ಇನ್ನು ಬೆಲ್ಲ ಮತ್ತು ಕೊಬ್ಬರಿ ಗೀಚಿಟ್ಕೊಂಡೀನಿ. ಇನ್ನು ಒಂದು ಕಡೆ ತುಪ್ಪ ಕಾಸ್ಲಕ್ಕೆ ಇಟ್ಟೀನಿ. ಇನ್ನು ಈ ಕಡೆ ಇವೆರಡು ಇರ್ತಾವಲ್ವ ಚೌಂಗೆ ಮಾಡಿದ್ದಿಟ್ಟು, ಅವೆರಡು ಹುರ್ಕೊಲತ್ತೀನಿ. ಫಸ್ಟ್ ಸ್ಟಾರ್ಟಿಂಗ್ದಾಗ ನಾನು ತುಪ್ಪ ಹಚ್ಚಬೇಕಾ ಇಲ್ಲ ಎಣ್ಣೆ ಹಚ್ಚಬೇಕಾ ಅಂತ ಅಂದ್ಕೊಂಡು ಕನ್ಫ್ಯೂಸ್ನಾಗ ಏನೂ ಹಚ್ಚಿದ್ದಿಲ್ಲ. ನೋಡಮ್ಮಿ ತುಪ್ಪ ಹಚ್ಚಿದ್ಮೇಲೆ ಹೆಂಗಿರ್ತದೆ ಅಂತ ಫಸ್ಟ್ ಸೆಕೆಂಡ್ ಒನ್ಗೆ ತುಪ್ಪ ಹಚ್ಚಿ ಹುರಿದೀನಿ ಸ್ವಲ್ಪ. ಇನ್ನು ಅಲ್ಲಿ ತನಕ ಈ ಥರ ಹಚ್ಚರು ಆಗಲ್ಲ ಅಂತಂದು ಈ ತುಪ್ಪ ಮೆಲ್ಟ್ ಮಾಡ್ಯಾಕಿ ಇನ್ನು ಅದ್ರ ಮೇಲೆ ಎರಡೂ ಸುಟ್ಕೊಂಡಿದ್ಮೇಲೆ ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಅದ್ರ ಮೇಲೆ ಬರೀಕ್ ಗೀಚಿಟ್ಕೊಂಡಿನಿ ಕೊಬ್ಬರಿ, ಅದು ಹಾಕ್ಕೊಲತ್ತೀನಿ. ಕಂಪಲ್ಸರಿ ಹಾಕ್ಕೋಬೇಕು ಕೊಬ್ಬರಿ, ಅದು ಹಾಕೊಂಡ್ರಿಂದ ಇನ್ನೂ ಇಷ್ಟು ಟೇಸ್ಟ್ ಆಯ್ತವ. ಹಾಗಾಗಿ ನಾನು ಬರೀಕ್ ಗೀಚಿಟ್ಕೊಂಡ್ರೆ ಕೊಬ್ಬರಿ ಮತ್ತು ಬೆಲ್ಲ ಭೀ ನಂಬಲ್ಲಿ ಬೆಲ್ಲ ಇತ್ತು. ಬಟ್ ಅದು ಫ್ರಿಜ್ನಾಗ ಇಟ್ಟು ಸಲುವಾಗಿ ಸ್ವಲ್ಪ ಗಟ್ಟಿಯಾಗಿತ್ತು. ಅದನ್ನು ನಾನು ಗೀಚ್ಕೊಂಡ್ರು ಭೀ ಉಂಡೆ ಆಗಿತ್ತು. ಹಾಗಾಗಿ ಅದಕ್ಕೆ ಅಲ್ಲಲ್ಲಿ ಬೆಲ್ಲ ಹಾಕ್ಕೊಲತ್ತೀನಿ. ಸ್ವಲ್ಪ ಪುಡಿ ಬೆಲ್ಲ ಇದ್ರೂ ಭೀ ಇನ್ನೂ ಟೇಸ್ಟು. ಬಟ್ ಈ ಥರ ಬೆಲ್ಲ ಇದ್ರೂ ಭೀ ಇದು ನಾವು ಗರಂ ಒಂದ್ರ ಮೇಲೆ ಒಂದು ಇಟ್ಟೇವಲ್ಲ ಮೆಲ್ಟಾಗಿ ಚೆಂದ ಟೇಸ್ಟ್ ಬರ್ತದೆ. ಇನ್ನು ಬೆಲ್ಲ ಅಲ್ಲಿ ಟೇಸ್ಟ್ ಆಯ್ತದೋ ಇಲ್ಲೋ ಅಷ್ಟೊಂದು ರುಚಿ ಅಂತಂದು ನಾನು ಮ್ಯಾಗಿಂದು ಸ್ವಲ್ಪ ಸಕ್ರೆ ಭೀ ಹಾಕೀನಿ.
ಸಕ್ರೆ ಭೀ ಸುತ್ತ ಹಾಕ್ಕೊಂಡು ಮತ್ತು ನಾವು ಹುರಿದಿಟ್ಕೊಂಡಿದ್ದೇವಲ್ವ ಗಸಗಸಿ ಅದು ಭೀ ಹಾಕ್ಕೊಂಡೀನಿ. ಇನ್ನು ಇದಕ್ಕೆ ನಾನು ಒಂದು ಮಿಸ್ ಮಾಡೀನಿ, ಸೋಪ್ ಇರ್ತದಲ್ವ, ಸೋಪು ಕುಟ್ಕೊಂಡಿರಲಿಲ್ಲ, ನಂಗೆ ನೆನಪಿರಲಿಲ್ಲ. ಯಾಕಂದ್ರೆ ವರ್ಷಿಗೆ ಒಂದೇ ಸರ್ತಿ ಅಲ್ವ ಮಾಡೋದು, ಹಾಗಾಗಿ ನನಗೂ ನೆನಪಿರಲಿಲ್ಲ. ಇನ್ನು ತಿಂಬಪ್ಪರಿ ನಮ್ಮ ಮನೆಯವ್ರಂದ್ರು ಏನೂ ಫ್ಲೇವರ್ ಕಮ್ಮಿ ಆಗ್ಯದ ಅಂತಂದು. ಬಟ್ ಆಮೇಲೆ ನೆನಪು ಬಂದ ಮೇಲೆ ಅವ್ರು ಹೇಳೋರು ಸೋಪ್ ಹಾಕಿಲ್ಲ ನೀನು ಅಂತಂದರು. ಯಾಕಂದ್ರೆ ನನಗೆ ಅಷ್ಟೊಂದು ಬರಲ್ಲ, ನಂಗೆ ಏನರ ಮಾಡೋ ಟೈಮಿಗೂ ಅಷ್ಟೊಂದು ನೆನಪಿಟ್ಕೊಂಬಲ್ಲ ನಾನು. ನಂಗೆ ಮಾಡಬೇಕಾಯ್ತು ಅಂದ್ರೆ ಇಲ್ಲ ಅವಾಗಿಂದವಾಗೆ ನಮ್ಮ ಮಮ್ಮಿಗಾರ ಕೇಳ್ತೀನಿ, ಇಲ್ಲ ನಮ್ಮ ಮನೆಯವ್ರಿಗಾರ ಕೇಳ್ತೀನಿ. ಆ್ಯಕ್ಚುಲಿ ನಮ್ಮ ಮಮ್ಮಿ ಬಲ್ ಭೀ ಫೋನ್ ಇರಲಿಲ್ಲ, ಹಾಗೆ ನಮ್ಮ ಮನೆಯವ್ರು ಭೀ ಮಲ್ಕೊಂಡಿರು, ಹಾಗಾಗಿ ನಾನು ಅವ್ರಿಗೆ ಭೀ ಎಬ್ಸ್ಲಕ್ಕೆ ಹೋಗಿಲ್ಲ. ನಂಗೆ ಹೆಂಗೆ ತಿಳಿತು ಹಂಗೆ ಮಾಡೀನಿ. ಅದ್ರೊಳಗೆ ಸೋಪ್ ಒಂದು ಮಿಸ್ ಆಗ್ಯದ ಅಷ್ಟೇ. ಇನ್ನು ಇಷ್ಟೆಲ್ಲ ಮಾಡ್ಕೊಂಡಿದ್ಮೇಲೆ ಇನ್ನು ಎಷ್ಟು ಒಂದು 6-7 ಅಂದಿನಲ್ವ ಅಷ್ಟೆಲ್ಲ ಮಾಡ್ಕೊಂಡೀನಿ. ಒಮ್ಮಿಗೆ ಫಸ್ಟ್ 2 ಮಾಡಿಕೊಂಡು ಎಲ್ಲ ಫಿಲಪ್ ಮಾಡಿ ಇಟ್ಕೊಂಡೀನಿ. ಯಾಕಂದ್ರೆ ಒಂದು ಮಾಡಿಟ್ಕೊಂಡು ಅವಾಗೆ ನಾವು ಗರಂ ಹಾಕೋತಾ ಮ್ಯಾಗಿಂದ ಹಾಕೋತಾ ತುಪ್ಪ ಹಾಕೋತಾ ಮತ್ತು ಹಾಗೆ ಬೊಗಣೆಗೆ ಮುಚ್ಚಿಡಬೇಕು ಅವಕ್ಕೂ. ಯಾಕಂದ್ರೆ ನಾವು ಸಕ್ರೆ ಮತ್ತು ಬೆಲ್ಲ ಅದು ಹಾಕಿರ್ತೇವಲ್ವ, ಗರಂ ಭೀ ಇರ್ತವೆ. ಈ ಥರ ಮಾಡ್ದೇವಿ ಅಂದ್ರೆ ನಾವು ಕುಲ್ಲ ಇಟ್ಟೇವಂದ್ರೆ ಗಟ್ಟಿ ಇರ್ತವೆ, ಗಟ್ಟಿ ಆಗೋಯ್ತವೆ. ಇಲ್ಲಾಂದ್ರೆ ಅವು ಬೆಲ್ಲ ಅದು ಎಲ್ಲ ಮೆಲ್ಟ್ ಆಗಲ್ಲ. ಹಾಗಾಗಿ ಇನ್ನು ಉಳ್ಕಿ 1-2 ಆಗಿದ್ಮೇಲೆ ಇನ್ನೊಂದು 5 ಇದ್ವು, ಹಾಗಾಗಿ 5 ಒಂದೇ ಸರ್ತಿ ಮಾಡಿಟ್ಕೊಂಡೀನಿ. ಇನ್ನು ಮಾಡಿಟ್ಕೊಂಡು ಇನ್ನು ಇವಕ್ಕೆ ಸುಟ್ಕೊಳತ್ತೀನಿ. ಈ ಥರ ಪೂರಿ ಉಬ್ಬಿದಪ್ಲೆ ಉಬ್ಬ್ಯವ, ಬಟ್ ನಾವು ಮಾಡಿವು ತೆಳ್ಳಗೆ ಮಾಡೀನಿ ಅಂದ್ರೂ ಭೀ ಚಂದ ಉಬ್ಬ್ಯವ. ಈ ಥರ ಉಬ್ಬರು ಏನಂತಂದ್ರೆ ಚಂದ ಸುಟ್ಟವ ಮತ್ತು ನಾವು ತಿಂಬಪ್ಪರಿ ಹಸ್ಕ ಬರಲ್ಲ. ಹಾಗಾಗಿ ಇನ್ನು ಇದೇ ಥರ ಒಂದು ಕಡೆ ಆ ಕಡೆ ಸುಡ್ಲಕ್ಕೆ ಇಟ್ಟು ಈ ಕಡೆ ನಾನು ಮತ್ತು ಇನ್ನೊಂದಕ್ಕೂ ಫಿಲ್ಲಪ್ ಮಾಡ್ಲತ್ತೀನಿ. ಇನ್ನು ಪೈಲೆ ಮಾಡಿದ್ವನಲ್ವ ಅದ್ರವಾಗಿ ಗರಂ ಈಗ ಸುಟ್ಕೊಂಡಿರೋ ಚಪಾತಿ ಅದ್ರೊಳಗೆ ಹಾಕ್ಲತ್ತೀನಿ. ಯಾಕಂದ್ರೆ ಕೆಳಗಿಂದು ಬೆಲ್ಲ ಹಾಕಿದ್ದೇವಲ್ವ, ಕೆಳಗಿಂದು ಚೋಂಗ್ಯದಾಗ ಅದು ಮೆಲ್ಟ್ ಆಯ್ತದ. ಈ ಥರ ಮ್ಯಾಗಿಂದ ಮತ್ತು ಬಿಸಿದು ಹಾಕೋತಾ ಅದಕ್ಕೆ ನಾವು ಎಲ್ಲ ಕೊಬ್ಬರಿ ಮತ್ತು ಬೆಲ್ಲ, ಸಕ್ರೆ, ನಾನು ಸ್ವಲ್ಪ ಸಕ್ರೆ ನಮ್ಮ ಮನೆಯವರಿಗೆ ಹೆಚ್ಚಿಗೆ ಸ್ವೀಟ್ ಬೇಕು, ಹಾಗಾಗಿ ಅಲ್ಲಿ ಬೆಲ್ಲ ಮತ್ತು ಸಕ್ರೆ 2 ಹಾಕಿ ಮ್ಯಾಗಿನ ತುಪ್ಪ ಹಾಕಿ ಬಿಟ್ಟೀನಿ. ಮತ್ತು ಒಂದು ಸುಡೋದು ಮತ್ತು ಇದೇ ಥರ ಅಷ್ಟು ಒಂದು 6-7 ಚೋಂಗೆ ಇದ್ವಲ್ವ ಅವಷ್ಟು ಮಾಡ್ಕೊಂಡೀನಿ. ಇನ್ನು ತುಂಬ ಸಿಂಪಲ್ಲಾಗಿ ಇನ್ನು ಮೊಹರಂ ಸ್ಪೆಷಲ್ ಚೌಂಗೆ ಮಾಡ್ಕೋಬೋದು. ಆ್ಯಕ್ಚುಲಿ ನನಗಂತೂ ತುಂಬ ಇಷ್ಟ. ಇವು ಒಂದು 7 ಅಷ್ಟೇ ಮಾಡಿನಲ್ವ, ನನಗೂ ತಿಂದಪ್ಲೆ ಆಗಿಲ್ಲ. ಆ್ಯಕ್ಚುಲಿ ಹಿಟ್ಟಿದ್ದಿಲ್ಲ ಅಂತ ನಾನು ಸ್ವಲ್ಪ ಮಾಡೀನಿ, ಇಲ್ಲೋದು ನಾನು ಒಂದು ಜಾಸ್ತಿನೇ ಮಾಡ್ತೀನಿ. ಒಂದು 10-12 ಮಾಡ್ದಂದ್ರೆ 2 ಡೇಸ್ ಆದರೂ ಭೀ ತಿಂತೀವಿ. ಹಾಗಾಗಿ ಇನ್ನೂ ಒಂದು ಸರ್ತಿ ಮಾಡ್ತೀನಿ. ಯಾಕಂದ್ರೆ ಅದು ತಿಂದಪ್ಲೆ ಅನಿಸಿಲ್ಲ. ಸ್ವೀಟ್ ಅಲ್ವಾ, ಅದ್ರಾಗ ಭೀ ನಮ್ಮ ಮನೆಯವ್ರಿಗೆ ಇಷ್ಟ, ಹಾಗಾಗಿ ಅವ್ರು ಜಾಸ್ತಿ ತಿಂತಾರೆ. ನಮ್ಮ ಅಮ್ಮ ಒಂದು ಅರ್ಧ ಹಂಗೆ ತಿಂದಾಳಷ್ಟೇ. ನಮ್ಮ ಜಾನು ಅಂತೂ 2 ತುತ್ತು ತಿಂದಾಳ. ಇನ್ನೊಂದು ನಾನು 2 ಏನೋ ತಿಂದಿನಿ ಅಷ್ಟೇ. ಅದ್ರ ಸಲುವಾಗಿ ಅವು ತಿಂದಪ್ಲೆ ಅನಿಸಿಲ್ಲ. ಈಗ ವೀಡಿಯೋ ಎಡಿಟಿಂಗ್ ಮಾಡಿದ್ರೆ ಭೀ ನನಗೆ ಇನ್ನೂ ತಿನ್ಬೇಕು ಅನಿಸ್ಲತ್ತಿತ್ತು. ಹಾಗಾಗಿ ನಾನು ಇನ್ನೊಂದು ಸರ್ತಿ ಕಂಪಲ್ಸರಿ ಮಾಡ್ಕೊಂಡು ತಿಂತೀವಿ. ಅದು ತಿಂಬಪ್ಪರಿ ಒಂದು ಮಿಸ್ ಆಗ್ಯದ ಅಂತ ಹೇಳಿನಲ್ವ, ಈ ಮುಂದಿನ ಸರ್ತಿ ಮಾಡಿದಾಗ ಅದು ಭೀ ಹಾಕ್ತೀನಿ. ಆ್ಯಕ್ಚುಲಿ ನಾನು ಮಾಡೀನಿ ಅಂತ ನಮ್ಮಮ್ಮಗೆ ಫೋನ್ ಹಚ್ಚಿ ಹೇಳೀನಿ, ಈ ಥರ ಚೌಂಗೆ ಮಾಡಿದ್ದೆ ನಾನು ಇವತ್ತು ಅಂತಂದು. ಅಂದ್ರೆ ನಮ್ಮಮ್ಮ ಅಂದರು ಈ ಥರ ಶೇಂಗಾ ಭೀ ಹುರಿದು ಕುಟ್ಕೊಂಡೇ ಹಾಕೋಬೇಕಂತ, ಮತ್ತು ಅಂದ್ರೆ ದಪ್ಪಾಗಿ ಕುಟ್ಟಿ ಹಾಕೋಬೇಕಂತ. ಇಲ್ಲ ಮತ್ತು ಪುಟಾಣಿ ಇರ್ತಾವಲ್ವ, ಪುಟಾಣಿ ಭೀ ದಪ್ಪ ಕುಟ್ಕೊಂಡು ಹಾಕೋಬೇಕಂತ ಇದ್ರ ಮೇಲೆ ಪುಡಿ. ಆ್ಯಕ್ಚುಲಿ ನಂಗೆ ಅವೇನು ಗೊತ್ತಿಲ್ಲ. ನಂಗೆ ಗೊತ್ತಿರ್ಲೋಯ್ತು ಅಂದ್ರೆ ನಾನು ಕೇಳ್ತೀನಿ, ಇಲ್ಲದ್ರೆ ಇಲ್ಲ ನನಗೆ ಹೆಂಗೆ ಬಂತು ಹಂಗೆ ಮಾಡಿಬಿಡ್ತೀನಿ. ನಾನು ಆ್ಯಕ್ಚುಲಿ ಈ ಸರ್ತಿ ಯೂಟ್ಯೂಬ್ ಭೀ ನೋಡಿಲ್ಲ, ಏನು ವೀಡಿಯೋ ಭೀ ನೋಡಿಲ್ಲ. ಇಲ್ಲದ್ರೆ ನಂಗೆ ಯಾವ್ದು ಭೀ ಗೊತ್ತಾಗಲ್ಲೈತು ಅಂದ್ರೆ ಬಾಜು ನಮ್ಮ ಓನರ್ ಅಕ್ಕಗಾರ ಕೇಳ್ತೀನಿ, ಇಲ್ಲ ನನ್ನ ಅಕ್ಕಗಾರ ಕೇಳ್ತೀನಿ, ನಮ್ಮ ಅಮ್ಮಗಾರ ಕೇಳ್ತೀನಿ, ಇಲ್ಲ ನಮ್ಮ ಮನೆಯವರಿಗಾರ ಕೇಳ್ತೀನಿ. ಇವ್ರು 4 ಮಂದಿಗೆ ಬಿಟ್ಟರೆ ಕಂಪಲ್ಸರಿ ಅಂತೂ ಇವ್ರು 4 ಮಂದಿಗೆ ಕೇಳ್ತೀನಿ ನಾನು. ಇವ್ರು 4 ಮಂದಿ ಭೀ ಅವೈಲೇಬಲ್ ಇದ್ದಿರಲಿಲ್ಲ, ಹಾಗಾಗಿ ನಾನು ಕೇಳಿರಲಿಲ್ಲ. ಈ ಸರ್ತಿ ನನಗೆ ಹೆಂಗೆ ಬಂತು ಹಂಗೆ ಮಾಡೀನಿ. ಇಷ್ಟೇ ಸಿಂಪಲ್ಲಾಗಿ ಒಂದು 7-8 ಚೌಂಗೆ ಮಾಡಿಕೊಂಡು ತಿಂದಿದ್ದೇವೆ. ಇನ್ನು ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗ್ಯದ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕು ಸಬ್ಸ್ಕ್ರೈಬ್ ಮಾಡಿರಿ, ಓಕೆನಾ ಫ್ರೆಂಡ್ಸ್? ಹಾಗೆ ಫ್ರೆಂಡ್ಸು ಫ್ಯಾಮ್ಲಿಗೆಲ್ಲ ಹೇಳಿ ಸಪೋರ್ಟ್ ಮಾಡಿರಿ, ಓಕೆನಾ? ಬಾಯ್.